ಕೆಂಚಾನಿ ಕೆಂಚಾನಿ ಕಾಪಿ ರೈಟ್. ಹಾಯ್ ಗೈಸ್, ಹಲೋ, ನಮಸ್ತೆ. ಇವತ್ತು ನಾವೊಂದು ಫನ್ ಚಾಲೆಂಜ್ ಮಾಡ್ತಾ ಇದೀವಿ. ಬೇಸಿಕ್ಲಿ ಅಕ್ಕ ನನಗೆ ಕ್ವಶನ್ಸ್ ಕೇಳ್ತಾರೆ. ನಿಮಗೆ ಗೊತ್ತಿರೋ ಹಾಗೆ ನಮ್ ಕರ್ನಾಟಕದಲ್ಲಿ ಬೇರೆ ಬೇರೆ ಕಡೆ ಬೇರೆ ಬೇರೆ ಉಪಭಾಷೆಯಲ್ಲಿ ಮಾತಾಡ್ತಾರೆ. ಈಗ ನಮ್ ಹುಬ್ಳಿ ಧಾರವಾಡ ಕಡೆ, ಉತ್ತರ ಕರ್ನಾಟಕ ಕಡೆ ಅಲ್ಲಿ ಬೇರೆ ತರ ಕನ್ನಡ ಮಾತಾಡ್ತಾರೆ. ಮತ್ತೆ ಮಂಗ್ಳೂರ್ ಸೈಡ್ ಬಂದಂದು ಅವ್ರು ತುಳು ಮಿಕ್ಸ್ ಮಾಡಿ ಅವ್ರು ಬೇರೆ ತರ ಕನ್ನಡದಲ್ಲಿ ಮಾತಾಡ್ತಾರೆ. ಅವ್ರದ್ದು ವರ್ಡ್ಸ್ ಎಲ್ಲ ಏನಿರ್ತವೆ ಅದು ನಮ್ ದಾವಣಗೆರೆ ಕನ್ನಡ ತರ ಇಲ್ಲ, ಡಿಫ್ರೆಂಟ್ ಆಗಿರುತ್ತೆ. ಸೊ ಅವ್ರದ್ದು ಒಂದು ಉಪಭಾಷೆಯಲ್ಲಿ ಏನೇನ್ ವರ್ಡ್ಸ್ ಯೂಸ್ ಮಾಡ್ತಾರ ಅವರು, ಆ ಪದಗಳನ್ನ ಇವಾಗ ಅಕ್ಕ ನನಗೆ ಹೇಳ್ತಾಳೆ. ನಾನು ಅದ್ರ ಅರ್ಥ ಏನು ಅಂತ ಹೇಳ್ಬೇಕು. ಇದೇ ನಮ್ಮ ಚಾಲೆಂಜ್. ಸೊ ಸ್ಟಾರ್ಟ್ ಮಾಡೋಣ. ಗೆಸ್ ದ ವರ್ಡ್ ಚಾಲೆಂಜ್. ಫಸ್ಟ್ ನಾವು ತುಳುವ ಇಂದ ಸ್ಟಾರ್ಟ್ ಮಾಡೋಣ. ಓಕೆ. ಅದು ಮಂಗ್ಳೂರ್ ಸೈಡ್ ಅಲ್ಲೆಲ್ಲ ಯೂಸ್ ಮಾಡ್ತಾರಲ್ಲ, ಸ್ವಲ್ಪ ದಕ್ಷಿಣ ಕರ್ನಾಟಕ ಸೈಡು. ಸೊ ತುಳುವನಲ್ಲಿ ನಾನು 5 ವರ್ಡ್ಸ್ ಹೇಳ್ತೀನಿ, ನೀನ್ ಅದರದ್ದು ಕನ್ನಡ ವರ್ಷನ್ ಹೇಳ್ಬೇಕು. ಅಂದ್ರೆ ನಾವು ಮಾತಾಡೋ ತರ. ನಾವ್ ಹೇಗೆ ಕನ್ನಡದಲ್ಲಿ ಮಾತಾಡ್ತೀವಿ ಆ ತರ ದಾವಣಗೆರೆ ಸ್ಟೈಲ್ ಅಲ್ಲಿ ಹೇಳ್ಬೇಕು. ರೆಡಿನಾ? ಓಕೆ. ನೋಡಿ, ನನಗೂ ಗೊತ್ತಿಲ್ಲ, ನಾನು ಸ್ವಲ್ಪ ಗೂಗಲ್ ಹೆಲ್ಪ್ ತಗೋತಿದ್ದೀರಿ. ಓಕೆ, ಬಟ್ ಇವಳಿಗೆ ಆನ್ಸರ್ ಗೊತ್ತಿಲ್ಲ, ಇವಳು ಅದನ್ನ ಗೆಸ್ ಮಾಡ್ತಾಳೆ. ಫಸ್ಟ್ ವರ್ಡ್. ಓಕೆ, ಪ್ರೊನೌನ್ಸಿಯೇಷನ್ ಏನಾದ್ರು ರಾಂಗ್ ಇತ್ತಂದ್ರೆ, ಯಾರು ನೋಡ್ತಾ ಇದಾರೆ ಅಂದ್ರೆ ಬೇರೆ ಕಡೆಯಿಂದ ಯಾರು ದಯವಿಟ್ಟು ಕ್ಷಮಿಸಿ. ಯಾಕಂದ್ರೆ ನಮಗೆ ಆ ಭಾಷೆ ತುಳುವ ಬರಲ್ಲ, ಉಪಭಾಷೆ ಬರಲ್ಲ. ನಾವು ಜಸ್ಟ್ ಗೂಗಲ್ ಅಲ್ಲಿ ಏನಿದೆ ಅದನ್ನ ನೋಡಿ ಈ ಗೇಮ್ ಅನ್ನ ಅಟೆಂಪ್ಟ್ ಮಾಡ್ತಾ ಇದೀವಿ. ಓಕೆ. ಆಜಿನ. 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 ಆ ದಿನ ಅನ್ನಂಗ ಅರ್ಥನ? ಇಲ್ಲ. ಆಜಿನ ಅಂದ್ರೆ ಆ ದಿನದ್ದು. ಎಲ್ಲ ವರ್ಡಿಗೆ 3 ಗೆಸಸ್ ಕೊಡೋಣ. ಆಜಿನ. ನೋ. ಆಜಿನ ಅಂದ್ರೆ ಅಜ್ಜಿ ಮೀನಿಂಗ್. ಆಜಿನ. ಆ ಜಿನ. ಅದನ್ನ ಏನ್ ಚೆನ್ನಾಗ್ಲಿಲ್ಲ. ಆ ಜಿನ ಇರ್ಲಿಲ್ಲ, ಆ ಜಿನ ಅನ್ನೋದು ಒಂದೇ ಮೀನಿಂಗ್ ಬರೋದು. ಗೊತ್ತಿಲ್ಲ ಅಂದ್ರೆ ಹೇಳು. ಪಾಸ್. ಯಾಕೆ. ಯಾಕೆ. ಆ ಜಿನ ಯಾಕೆ. ಓಕೆ. ಯಾಕೆ. ಸೆಕೆಂಡ್ ವರ್ಡ್. ಎಂಚ. ಕೆಂಚಾನಿ ಕೆಂಚಾನಿ. ಕಾಪಿ ರೈಟ್. ನನಗೆ ಇಷ್ಟ ಕಣು. ಓಕೆ. ಎಂಚ. ಯಾಕೆ. ಯಾಕೆ ಇಸ್ ಆಜಿನ. ಇಲ್ಲ, ಆಜಿನ ಅಂದ್ರೆ ಯಾಕೆ. ಈಗ ನಾನು ಕೇಳಿದ್ದೆ ಎಂಚ. ಎಂಚ. ತುಳು ಇರ್ಬೇಕು. ತುಳು ನನಗೆಲ್ಲಿ ಬರುತ್ತೆ, ಕನ್ನಡ ಇದ್ರೆ ಅಟ್ಲೀಸ್ಟ್ ಹೇಳ್ಬೋದು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಅದೇ ತಾನೇ ಗೇಮು. ನೋ ಐಡಿಯಾ. ಪಾಸ್. ಹೇಗೆ. ಹೇಗೆ. ಆಜಿನ ಯಾಕೆ, ಎಂಚ ಹೇಗೆ. ಓಕೆ. ಥರ್ಡ್ ಒನ್. ಬಾರ್ಪೆ. ಅಯ್ಯಪ್ಪ. ಬಾರ್ಪೆ. 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 ಸೆಂಟೆನ್ಸ್ ಇಲ್ಲ. ನಾನು ಲೈಫಲ್ಲಿ ವರ್ಡ್ಸ್ ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ. ಟ್ರೈ ಮಾಡೋಣ. ನೋಡಿ, ಓಕೆ, ನಾನು ಟ್ರೈ ಮಾಡ್ತೀನಿ ದಟ್ ಸೆಂಟೆನ್ಸ್ ನಲ್ಲಿ ನಿನಗೆ ಹೇಳ್ಬೋದು ಅಂತ. ಯಾನ್ ಬಾರ್ಪೆ. ಏನ್ ಬೇಕು. ಹಿಂಗಂತ ಕೇಳಿದ್ರೆ ಏನ್ ಬೇಕು ಅಂತನಾ. ಯಾನ್ ಬಾರ್ಪೆ. ಎಷ್ಟು ಕಾಸು. ಏನಾಯ್ತು. ಯಾಕಾಯ್ತು. ಪಾಸಾ. ಬರ್ತೀನಿ. ಬಾರ್ಪೆ ಮೀನ್ಸ್ ಬರ್ತೀನಿ. ಯಾನ್ ಅಂದ್ರೆ ನಾನು ಬರ್ತೀನಿ. ಅಯ್ಯೋ. ಆಮೇಲೆ ಫೋರ್ತ್ ವರ್ಡ್. ಹೋಯ್. ಹೋದ. ಹೋಗೋದು. ಸ್ವಲ್ಪ ಹತ್ರಕ್ಕಿದೆಯಾ. ಹೋಗೋದು. ಹೋದೆ. ಹೋಗು. ಇನ್ನು ಸ್ವಲ್ಪ. ವೆರಿ ಕ್ಲೋಸ್. ಹೋಗಿ. ಇನ್ ಸ್ವಲ್ಪ ಮುಂದಕ್ಕೆ. ಹೋಗಿದ್ದಾರೆ. ಓಕೆ. ಹೋಗಿದ್ದಾರೆ ಇಂದ ರೇ ತೆಗಿ. ಹೋಗಿದ್ದ. ಹೋಗಿದ್ದು. ಹೋಗಿದ್ರು. ಹೋಗಿದ್ರೆ. ಹೋಗಿದ್ರೇನಲ್ಲಿ ಯಾರು ತೆಗಿ. ಹೋಗಿದ್ದೆ. 1 ಪಾಯಿಂಟ್. ಎಲ್ಲ ಅದು ಹಿಂದೆ ಏನೇನ್ ಹಾಕೋದು ಎಲ್ಲ ಹಾಕಿ ನೋಡ್ತೀವಿ. ಓಕೆ. ಹೋಯ್ ಅಂದ್ರೆ ಹೋಗಿದೆ. ಓಕೆ. ಲಾಸ್ಟ್ ವರ್ಡ್. ಅಪ್ಪಡಿ ಪೋಡೆ. ಮಸ್ತಂದ. ಮಸ್ತ್ ಇದೆ. ಸೂಪರ್.
ಚೆನ್ನಾಗಿದೆ ಅಂತ 2 ಪಾಯಿಂಟ್ಸ್. ಗುಡ್, ಪಾಸಿಂಗ್ ಮಾರ್ಕ್ಸ್ ತಗೊಂಡ್ಲು 5ಗೆ. ಓಕೆ, ಇವಾಗ ನೀನೇ ಚೂಸ್ ಮಾಡಿ. ನಿನಗೆ ಉತ್ತರ ಕರ್ನಾಟಕ ಬೇಕಾ ನೆಕ್ಸ್ಟ್ ಏನು? ಎಲ್ಲವ್. ನಾನ್ ಕೇಳೇ ಇಲ್ಲ ಅಂತ. ಎಲ್ಲಿ ಆಲ್ಮೋಸ್ಟ್ ಸಿಮಿಲರ್ ಬಟ್ ನಾಟ್ ಎಕ್ಸಾಕ್ಟ್. ಎಲ್ಲ ಬಂದ್ರೆ ಎಲ್ಲಿದ್ದೀರಾ ಹಂಗೆ. ಎಲ್ಲಿ ಅಲ್ಲ, ಬೇರೆ ಯಾವ್ದಿರ್ಬೋದು. ಎಲ್ಲಿಗೆ? ಎಲ್ಲಿ ಅಲ್ಲ, ಯಾಕೆ? ಬಟ್ ಲೀ ಇದೆ. ಎಲ್ಲಿ? ಎಲ್ಲಿ? ಅಲ್ಲಿನಲ್ಲಿ ಲೀ ಇದೆ. ಇಲ್ಲಿ ಇಲ್ಲಿ ಈಗ ಪಳ್ಳಿ ಹಳ್ಳಿ ಎಲ್ಲ ಹೇಳ್ತಿದ್ದ. 1 ಪಾಯಿಂಟ್. ಓಕೆ. ಓಕೆ, ಸೆಕೆಂಡ್ ವರ್ಡ್ ಹತ್ತಿರ. ಕರೆಕ್ಟ್. 2 ಪಾಯಿಂಟ್ಸ್. ಏನ್ರಿ? ಅದು ಏನ್ರಿ ಅಂದ್ರೆ ಕನ್ನಡ ಏನ್ರಿ ಅಂದ್ರೆ ಏನ್ ಗೊತ್ತಾ, ಮಾತಾಡೋದ್ರಲ್ಲಿ ಸೇಮ್ ಇದೆ ಏನ್ರಿ ಅಂತ, ಬಟ್ ಸ್ಪೆಲ್ಲಿಂಗ್ ವೈಸ್ ಬರೆಯೋದ್ರಲ್ಲಿ ಚೇಂಜ್ ಇದೆ ಸ್ವಲ್ಪ. ಏನ್ರಿ ಹಂಗ್ ಮೈಂಡ್ ಮಾಡಂಗಾಕತ್ತೆ ನಿಮ್ಗೆ ಈ ತರ ಅವ್ರು ಸ್ವಲ್ಪ rough ಆಗ್ ಮಾತಾಡ್ತಾರೆ. ಏನಮ್ಮಿ ಬೆಳದಿಂಗ್ಳು ನೀನೇ ನಮ್ಮಿ. ಓಕೆ, ಸಖತ್ ಸೂಪರ್. ಎಸ್. ಏನಪ್ಪಾ ಫುಲ್ ಉತ್ತರ ಕರ್ನಾಟಕ ಎಕ್ಸ್ಪರ್ಟ್. ನಾವು ಹೀಗೆ ಮಾತಾಡ್ತೀವಿ. ಗಟ್ಟಿ ಹಾಡು ಗಟ್ಟಿ. ಗಟ್ಟಿ ಮನ್ಸಿರೋ ಗಟ್ಟಿ ಮೈ ಹಂಗೆ ಗಟ್ಟಿ ಗಟ್ಟ ಇದೆ ಅಂತ ಹೇಳ್ತಾರಲ್ಲ, ಅದು ತುಂಬಾ ಸ್ಟ್ರಾಂಗ್ ಇದೆಯಾ ಅಂತ. ನೀನೇನ್ ಹೇಳ್ತಿದ್ಯಾ, ದಟ್ ಇಸ್ ಸಮಥಿಂಗ್ ಎಲ್ಸ್. ಇವಾಗ ಗಟ್ಟಿ ಗುಡ್ಡ. ಎಷ್ಟು ದನ ಫ್ಲೋ ಅಲ್ಲಿ ಇದ್ಲು, ಈಗ ಬ್ರೇಕ್ ಆಗ್ತಾ ಇದೆ. ಇಲ್ಲ, ಗಟ್ಟಿ ಅಂದ್ರೆ ನಂಗೆ ಇದೇ ಗೊತ್ತಿತ್ತು. ಗಟ್ಟಿ ಅಂದ್ರೆ ಹಾರ್ಡ್ ಅಂತ ಮೀನಿಂಗ್ ಬರುತ್ತೆ ಅಂತ. ಗಟ್ಟೆ ಯೋಚನೆ ಮಾಡು. ಗಟ್ಟಿ ಟೈಮ್ ಇಲ್ಲ. ಸ್ಪೀಡ್. ಪಾಸಾ? ಜೋರಾಗಿ. ಜೋರಾಗಿ ಹೇಳಿ ಅಂತಾರಲ್ಲ, ಗಟ್ಟಿಯಾಗಿ ಹೇಳು ಅಂತ ಏನೋ ಹಿಂಗಿದೆ. ಗಟ್ಟಿಯಾಗಿ ಗಟ್ಟಿ ಮಾತಾಡಲ್ಲ ಅಂತ. ಜೋರಾಗಿ ಹಂಗೆ ಹೇಳ್ತಾರೆ. ಓಕೆ ಗೈಸ್, ಪರವಾಗಿಲ್ಲ. 4 ಪಾಯಿಂಟ್ಸ್ ಔಟ್ ಆಫ್ 5. ಇದು ಒಂಥರ A+4 ಇತ್ತು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಕೊಡಗು. ಇವಾಗ ಕೊಡಗು ಚಾಲೆಂಜ್ ಟ್ರೈ ಮಾಡೋಣ. ಕೊಡವಾನಲ್ಲಿ ನಿನ್ಗೆ ಏನ್ ಗೆಸ್ಟ್ ಮಾಡ್ತೀಯ ಅಂತ. ಓಕೆ, ಫಸ್ಟ್ ವರ್ಡ್ ಪೂನ್. ಸ್ಪೂನ್. ಏನ್ ರೈಮಿಂಗ್ ವರ್ಡ್ ಆಡ್ತಿದೀವ? ಮೂನ್ ಇಲ್ಲ. ಕೂನ್ ಇಲ್ಲ. ಪೂನ್. ಪಾಪು. ಏನ್ ಪಿ ಇಂದ ಪೂನು, ಪಿ ಇಂದ ಪಾಪುನಾ? ಇಲ್ಲ. ಕೂಸು. ಈಗೇನ್ ಪಾಪುಂದ ಕೂಸು? ನೋ. ಚಿಕ್ಕದು, ಸಣ್ಣದು, ಸ್ವಲ್ಪ. ಪಾಸಾ? ಹೂವು. ಫ್ಲವರ್. ಎಲ್ಲೆಲ್ಲೂ ರಿಲೇಷನ್ ಇಲ್ಲ. ಅದು ಹೆಂಗೆ ಲ್ಯಾಂಗ್ವೇಜ್ ಇಂದ ಏನ್ ಮ್ಯಾಜಿಕ್ ನೋಡಿ. ಓಕೆ, ಸೆಕೆಂಡ್ ವರ್ಡ್ ಕೊಂಬು. ಕೋಮಲ. ನೋ. ಕೊಂಬು ಇಲ್ಲ. ಕಂಬ, ಪಿಲ್ಲರ್. ನೋ. ಕೊಂಬು ಜಾಸ್ತಿ, ಕೊಬ್ಬು ಜಾಸ್ತಿ. ಸುಮ್ನೆ ಕೆ ಇಂದ ಕೊಂಬು ಅಂತ, ಕೆ ಇಂದ ಕೊಬ್ಬು ಅಲ್ಲ. ಬಟ್ ಇಲ್ಲ. ಕೊಂಬು ಜಾಸ್ತಿ. ಇಲ್ಲ. ಕೊಂಬು ದೇವರಿಂದ, ಅದು ಬಾಳೆ ಎಲೆ ಕಂಬ. ಅದು ಎಲ್ಲೆಲ್ಲೂ ಹತ್ರಕ್ಕೂ ಇಲ್ಲ. ಕೊಂಬು ಗೊತ್ತಿಲ್ಲ. ಪಾಸ್. ಇಲ್ಲಿ ಬರ್ದಿರೋ ಪ್ರಕಾರ ಕೊಂಬು ಅಂದ್ರೆ ಹಾರ್ನು. ಅಯ್ಯೇ. ಗಂಟೆ. ಗಂಟೆ ಇದ್ರೆ ಅದ್ರ ರಿಲೇಟೆಡ್ ಅಂತ ಹೇಳ್ಬೋದಿತ್ತು ನಾವು. ಓಕೆ, ಥರ್ಡ್ ವರ್ಡ್ ಗೈಸ್. ಈಗ 0 ಅಲ್ಲಿ ನಡೀತಾ ಇದಾರೆ. ಕೊಡುವಾನಲ್ಲಿ ಏನೇನು ಗೆಸಸ್ ಇಲ್ಲ. ಓಕೆ, ಥರ್ಡ್ ವರ್ಡ್ ಪಟ್. ಹೊಡಿಯೋದು. ಅದು ಕನ್ನಡನಲ್ಲಿ ಪಟ್ ಮಾಡ್ತೀನಿ ನೋಡು ಅಂತ. ಇದು ಕೊಡುವ ಡಿಫ್ರೆಂಟ್. ಹೌದು, ಕನ್ನಡನೇ ಅಲ್ಲ. ಆದ್ರೆ ಬಟ್ ಬೇರೆ ಆಗುತ್ತಲ್ಲ.
ಔಟ್ ಅನ್ನಂಗೆ. ಎಲ್ಲೆಲ್ಲೂ ಸೇಮ್. ಬಟ್ ಆಚೆ. ಈ ಸೆಂಟೆನ್ಸ್ ಇಲ್ದಂಗೆ ಹೇಳಿದ್ರೆ ನಾನು ಹೆಂಗ್ ಹೇಳ್ಬೇಕು? ಗೆಸ್ ಮಾಡ್ಬೇಕು ನೀನೆ. ನನಗೆ ಹೆಂಗ್ ಗೊತ್ತಾ? ಫ್ರೆಂಚ್ ಈ ಜರ್ಮನ್ ವರ್ಡ್ ತಗೊಂಡ್ ಬಂದು ನಾನು ವಾಟ್ ಈಸ್ ರೇಷನಂಗ್ ಅಂತ ಕೇಳ್ದಂದ್ರೆ ಅಫ್ಕೋರ್ಸ್ ಯಾರಿಗೆ ಏನೋ ಗೊತ್ತಿಲ್ಲ ಅವ್ರಿಗೆ ಐಡಿಯಾ ಹೆಂಗಿರುತ್ತೆ ಹಂಗೆ. ಓಕೆ, ನಾನು ಪಟ್ಗೆ ಹೋಗ್ತೀನಿ. ಮಾರ್ಕೆಟ್, ನೋ. ಸ್ಕೂಲ್ಗೆ, ನೋ. ಕೆಲ್ಸಕ್ಕೆ, ನೋ. ಕಾಲೇಜ್ಗೆ, ನೋ. ಪಾರ್ಟಿಗೆ. ಸಾಕು, ಪಾಸ್ ಮಾಡು. ಪಾಸ್. ಮನೆ. ಅಚ್ಚಾ. ಓಕೆ ಓಕೆ. ಕೊಪ್ಪ. ಅವ್ರ ಊರ ಹೆಸರು ಕೊಪ್ಪ. ಅಲ್ಲೊಂದು ಊರಿದೆ ಅಲ್ಲ ಕೊಪ್ಪ ಅಂತ. ಬಟ್ ಅದು ವರ್ಡ್ ಮೀನಿಂಗ್ ಏನು? ಕೊಪ್ಪ, ಕೋಪ. ಗೈಸ್ ಇಲ್ಲ, ಅವಳು ಕೆ ಇಂದ ಕೋಪ ಕೋಪ ಎರಡು ಮ್ಯಾಚ್ ಮಾಡ್ತಿದ್ದಾಳೆ. ನೋ. ಕೊಪ್ಪ ರಿಲೇಷನ್. ಓಕೆ, ಸೆಂಟೆನ್ಸ್ ಹೇಳಾ? ಐ ಟ್ರೈ ಟು ಗಿವ್ ಅ ಸೆಂಟೆನ್ಸ್. ಇಲ್ಲಿ ಬರ್ದಿರೋ ಮೀನಿಂಗ್ ಪ್ರಕಾರ, ಓಕೆ, ನಾನು ಕೊಪ್ಪ ಹಾಕೊಂಡಿದ್ದೀನಿ. ಡ್ರೆಸ್, ವಸ್ತ್ರ. ವಸ್ತ್ರ. ಕೊಪ್ಪ. ಓಕೆ, ಲಾಸ್ಟ್ ವರ್ಡ್ ಗೈಸ್, ಕೊಡುವ ಲ್ಯಾಂಗ್ವೇಜ್ ಅಲ್ಲಿ. ಮಂದ್. ಮಂದ್ ಬುದ್ಧಿ ಅನ್ನಂಗೆ. ಡಂಬ್, ಫುಲಿಶ್ ಟೈಪ್. ಮಂದ್. ನಾಟ್ ಇಂಟೆಲಿಜೆಂಟ್. ನೋ 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 ನೋ, ನೋವೇರ್ ಕ್ಲೋಸ್. ಕ್ಲೋಸೇ ಇಲ್ಲ, 0.1% ಕ್ಲೋಸ್ ಇಲ್ಲ. ಗೈಸ್ ನೋಡಿ, ಅಟ್ ಲೀಸ್ಟ್ ತುಳುವ ಒಂದ್ ಸ್ವಲ್ಪ ಗೆಸ್ ಮಾಡಿದ್ಲು ಪಾಸಿಂಗ್ ಮಾರ್ಕ್ಸ್ ಇಂದ. ಉತ್ತರ ಕರ್ನಾಟಕ ಟಾಪ್ ಕ್ಲಾಸ್. ಇದು ಫುಲ್ ಫೇಲ್ ಕಿನ್ನೂ ಕೆಳಗೆ ಏನಾರಿದೆ ಅಂದ್ರೆ ಅದು ಆಗ್ತಾ ಇದೆ. ಮಂದಿ, ಪರ್ಸನ್. ಮುಚ್ಚಿರೋದು. ಸೆಂಟೆನ್ಸ್. ಮಂದ್ ಅಂದ್ರೆ ಇಲ್ಲಿ ಓಕೆ, ನಮ್ಮ ಮಂದ್ಗೆ ಹೋಗೋಣ. ಮನೆಗೆ ಇಲ್ಲ, ಮನೆ ಅಂದ್ರೆ ಈಗ ನಾನು ಸ್ವಲ್ಪ ದಿನ ಮುಂಚೆ ಏನ್ ಹೇಳಿದ್ದೆ? ಪಟ್. ನಮ್ಮ ಮಂದಿಗೆ ಹೋಗೋಣ. ನಮ್ಮ ಫ್ಯಾಮಿಲಿಗೆ, ಊರಿಗೆ. ನಮ್ಮ ಗೈಸ್ ಒನ್ ಸ್ಕೋರ್. ಒನ್ ಲವ್. ಓಕೆ, ಸೊ ಇದೇ ಒಂದು ಫನಿ ಚಾಲೆಂಜ್. ನಾನು ಸ್ಕೋರ್ ಹೇಳ್ತೀನಿ. ತುಳುವನಲ್ಲಿ ಅವಳು 2 ಕರೆಕ್ಟ್ ಗೆಸ್ ಮಾಡ್ಲು ಔಟ್ ಆಫ್ 5 ವರ್ಡ್ಸ್. ಆಮೇಲೆ ಉತ್ತರ ಕರ್ನಾಟಕ ಡೈಲೆಕ್ಟ್ ಅಲ್ಲಿ ಅವಳು 4 ವರ್ಡ್ಸ್ ಗೆಸ್ ಮಾಡಿದ್ಲು ಔಟ್ ಆಫ್ 5. ಕೊಡುವನಲ್ಲಿ 0 ಆಗ್ತಾಳೆ ಅನ್ಕೊಂಡಿದ್ದೆ, ಪರವಾಗಿಲ್ಲ 1 ಗೆಸ್ ಮಾಡಿದ್ಲು ಔಟ್ ಆಫ್ 50. 8 ಔಟ್ ಆಫ್ 50. 50% ಮೇಲೆ ಬಂತು. ಸೊ ಡಿಸ್ಟಿಂಕ್ಷನ್ ಅಂತ ತಗೊಳಕ್ ಆಗ್ಲಿಲ್ಲ, ಬಟ್ ಪಾಸ್ ಆಗೋದು. ಭಾರತದಲ್ಲಿ ಎಷ್ಟು ಭಾಷೆಗಳಿದಾವೆ ನಮ್ ಕಂಟ್ರಿಯಲ್ಲಿ, ಮತ್ತೆ ಎವ್ರಿ ಸ್ಟೇಟ್ ಇನ್ ಎವ್ರಿ ರಾಜ್ಯದ ಅವ್ರವ್ರದ ಉಪಭಾಷೆಗಳು ಎಷ್ಟಿದಾವೆ, ಅದನ್ನ ಮಾತಾಡೋ ರೀತಿ ಎಷ್ಟಿದೆ, ಎಷ್ಟು ಡೈವರ್ಸ್ ಆಗಿದೀವಿ. ಅಂದ್ರೂ ಜೊತೆಗಿರ್ತೀವಿ, ಅವಾಗ ಕಿತ್ತಾಡ್ತೀವಿ ನಾವು ಸ್ಟೇಟ್ ಅವರು ಈಚ್ ಅದರ್ ಜೊತೆ. ಬಟ್ ಅದೆಲ್ಲ ಬಿಟ್ಟು ಕೂಡ ಜನರಲಿ ಇಷ್ಟು ಡೈವರ್ಸ್ ಆಗಿರೋ ಅಂತ ಪಾಪ್ಯುಲೇಷನ್ ಓನ್ಲಿ ನಿಮಗೆ ನಮ್ ಕಂಟ್ರಿಯಲ್ಲೇ ಸಿಗೋದು. ಸೊ ಚೆನ್ನಾಗಿರುತ್ತೆ ಈ ತರ ಅವಾಗ ಕಂಟ್ರಿ ಅಷ್ಟೇ ಅಲ್ಲ, ಸ್ಟೇಟ್ ಅಲ್ಲೂ ಎಷ್ಟು ಡೈವರ್ಸಿಫಿಕೇಶನ್ ಇದೆ. ಒಂದ್ ಸ್ಟೇಟ್ ಕರ್ನಾಟಕ, ಅದ್ರಲ್ಲೇ ಎಷ್ಟು ಡೈವರ್ಸಿಫಿಕೇಶನ್ ಇದೆ. ನಮ್ದೇ ಎಷ್ಟು ಪಾಪ್ಯುಲೇಷನ್ ಇದೆ ಸ್ಟೇಟ್ ಅಂದ್ರೆ ನಾವೇ ಒಂದ್ ಕಂಟ್ರಿ ಮಾಡ್ಕೊಬಹುದು, ಅಷ್ಟು ಜಾಸ್ತಿ ಜನ ಇದೀವಿ ನಾವು. ಸೊ ವರ್ಲ್ಡ್ಸ್ ಮೋಸ್ಟ್ ಪಾಪ್ಯುಲರ್ ಆಮೇಲೆ ಕಂಟ್ರಿ ನಾವ್. ಅದಕ್ಕೆ ಐಡಿಯಾ ಕೊಡ್ಬೇಡ ಗವರ್ಮೆಂಟ್ಗೆ, ಏನ ನಮ್ದೇ ಒಂದ್ ಕಂಟ್ರಿ ಮಾಡ್ಕೊಬಹುದು. ಆಗೋದಿಲ್ಲ, ಅಷ್ಟೊಂದು ಪವರ್ ಡೈಲ್ಯೂಟ್ ಮಾಡಲ್ಲ ಅವರು, ಪರವಾಗಿಲ್ಲ. ಎನಿವೇಸ್ ಮಜಾ ಬಂತು ಈ ಚಾಲೆಂಜ್ ನಮಗೆ ಆಡಿ. ನಿಮಗೂ ನೋಡಿ ಚೆನ್ನಾಗ್ ಅನ್ಸ್ತಂದ್ರೆ ಹೇಳಿ. ಅಂಡ್ ನಿಮ್ಮೆಲ್ಲರೂ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ, ಖುಷಿಯಾಗಿರಿ. ಬಾಯ್, ಟೇಕ್ ಕೇರ್, ನಮಸ್ಕಾರ.